ಕ್ರೇಜ್ ಅನ್ನ ಹುಟ್ಟಾಕಿದಂತಹ ಗಿಲ್ಲಿ ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಸದ್ಯ ಗಿಲ್ಲಿ ಅವರ ದೊಡ್ಡಮ್ಮ ಚಂದ್ರಮ್ಮ ಅವರು ನಿಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ ಗಿಲ್ಲಿ, ನಿಮ್ಮ ಮಗ ಇದೀಗ ಬಿಗ್ ಬಾಸ್ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ನಮ್ಮ ಮಗನೇ ಎಲ್ಲ ಇಡೀ ದೇಶಕ್ಕೆ ಮಗ ಆಗೋನು. ಈಗ ತುಂಬ ಹೆಮ್ಮೆ ಇದೆ, ಖುಷಿ ಇದೆ, ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಏನು ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಆದರೂ ನನ್ನ ಮಗ ಈ ಥರ ಇದಾಗವನೆ ಅಂದರೆ ತುಂಬ ಹೆಮ್ಮೆ ಇದೆ. ಈ ಪ್ರೀತಿ ನೋಡಿದ್ರೆ ಅಮ್ಮ ಜನಗಳು ಬಹಳಷ್ಟು ಇಷ್ಟಪಡ್ತಾರೆ. ಈ ಪ್ರೀತಿ ನೋಡಿದಾಗ ಏನು? ಈ ಪ್ರೀತಿ ನೋಡಿದಾಗ ಮಾತು ಹುರುಕ್ತಾ ಇಲ್ಲ. ಆ ಇದರಲ್ಲಿ ಇದ್ದೀವಿ ನಾವೀಗ. ತುಂಬ ಜನಗಳು ನೋಡಿ ಅಯ್ಯೋ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಮಗ ನಮ್ಮನೇಲಿ ಬೆಳೆದ್ನ, ನಾವು ಸಾಕದ್ಮ, ಇನ್ನೂ ತುಂಬ ಖುಷಿ ಇದೆ. ಸಾಧನೆ ಮಾಡ್ತಾರೆ ಅನ್ಕೊಂಡಿದ್ರ? ಇಲ್ಲಪ್ಪ, ಅನ್ಕೊಂಡಿಲ್ಲಪ್ಪ. ನೀವು ಈ ಥರ ಆಯ್ತಾನೆ ನಮ್ಮ ಮಗ ಅಂತ ನಾವು ಯಾವತ್ತೂ ನೆನೆಸಿಲ್ಲ. ಏನು ಸಣ್ಣ ಪುಟ್ಟ ಕೂಲಿ ಮಾಡಿ ಮದುವೆ ಮಾಡಿರ್ಬೇಕಪ್ಪ ಮಗಳದು, ಅದನ್ನಾದರೂ ಮಾಡ್ರು ಅಂತ ಹೇಳ್ತಿದ್ದ. ಅಷ್ಟು ಬಿಟ್ರೆ ಈ ಥರ ಇಷ್ಟೆಲ್ಲ ದೊಡ್ಡದಾಗಿ ನನ್ನ ಮಗ ಬೆಳಿತಾನೆ ಅಂತ ಗೊತ್ತಿಲ್ಲ. ಈ ಬಾಲ್ಯ ನೋಡಿದಿರಮ್ಮ, ಬಾಲ್ಯದಲ್ಲಿ ಯಾವ ರೀತಿ ಇರ್ತಿದ್ರು? ನಿಮ್ಮನೇಲೆ ಜಾಸ್ತಿ ಬೆಳೆದಿದ್ದು ಅಂತ ಹೇಳ್ತಿದ್ರು ಅವರ ತಂದೆಯವರು. ಅಲ್ಲೇ ಊರಲ್ಲೇ ಬೆಳೆದಿದ್ದು. ಈಗ ಹೆಂಗೆ ಸಿಲ್ಲಿ ಅದೇ ಸಿಲ್ಲಿನೇ ಅವನು. ಆ ಥರನೇ ಇದ್ದಿದ್ದು. ನಮ್ಮಪ್ಪ ಅಮ್ಮನ ಜೊತೆಲಿ ಆಗಲಿ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಜೊತೆಲಿ, ಎಲ್ಲರ ಜೊತೆಲಿ ಇದೇ ಸೇಮ್. ಬರೀ ಕೀಟ್ಲೆ ಮಾಡೋದು, ಅವ್ರು ಹೊಡೆದು ಬಿಡೋದು, ಇವ್ರು ಹೊಡೆದು ಬಿಡೋದು, ಎಮ್ಮೆ ಇಟ್ಕೊ ಹೋಗೋದು, ನೀರು ಮುಳುಗೋದು, ಈ ಕೆಲಸನೇ ಜಾಸ್ತಿ ಒಂದು. ಅದೇ ಥರ ಇದು. ಈಗ ಹೆಂಗವನೇ ಅದೇ ಥರ. ಏನಾರ ತರಲೆಗಳು ನೆನಪು ಮಾಡ್ಕೊಳ್ಳೋದಾದ್ರೆ ಅಮ್ಮ, ನೀವು ಹಿಂದೆ ಇಂಥದ್ದು ಮಾಡ್ದ ಈ ಥರ ಒಂದು ತಮಾಷೆ ಮಾಡಿದ್ದು ಯಾವುದು? ತಮಾಷೆ ಮಾಡಿದ್ದು ಅಂದರೆ, ನಮ್ಮ ದೊಡ್ಡಪ್ಪನ ಮಗ ಇದ್ದ, ನಮ್ಮ ಅಣ್ಣ. ಅವನು ಒಂದಿನ ಎಲ್ಲರೂ ಕಾಡ್ಗೊಳ್ಟಾಗಿದ್ವು. ಅವರು ಮನೇಲಿ ಚಿಕನ್ ಮಾಡಿದ್ರು. ಚಿಕನ್ ಮಾಡಿರ್ತಲೇ ಎಲ್ಲಿ ಮಾಡವ್ರೆ, ನಮ್ಮ ಅಣ್ಣ ಏನು ಮಾಡವನೆ, ಚಿಕನ್ ಹಾಕ್ಬಿಟ್ಟು ನಟ ಬಾರ ಬೇಗ ತಿನ್ಕೊಬಾರೋ, ಅವ್ರು ಬರೋಷ್ಟಲ್ಲಿ ತಿನ್ಕೊಬಿಡೋ ಅಂತ ಹೇಳಿರ್ತಾರೆ. ಇವನೇನು ಮಾಡಿಬಿಟ್ಟಿರ್ತಾನೆ, ಬಾಯೊಳಕ್ಕೆ ಹಾಕ್ಬಿಟ್ಟು ಲೂಗ್ಬಿಟ್ಟಿರ್ತಾನೆ, ಗಂಟ್ಲಿಗೆ ಸಿಗಾಕೊಂಬಿಟ್ಟಿರುತ್ತೆ. ಅದೊಂದು ತುಂಬ ನೆನಪದೆ. ಆ ಗಂಟ್ಲಿಗೆ ಸಿಗಾಕೊಂಬಿಟ್ಟಾಗ ನಮ್ಮ ಅಣ್ಣ ಏನು ಮಾಡ್ತಾನೆ, ಅಯ್ಯೋ ಏನೋ ಆಗೋಯ್ತು ಅಂದ್ಬಿಟ್ಟು ಇದ್ರ ಮೇಲೆ ಲೆಕ್ಕದ ಮೇಲೆ ಹೊಡೆದು ಅದ್ರಲ್ಲಿ ಬೆಳೆಸ್ತಾನೆ. ಅದಂತೂ ನೆನಪು, ಖುಷಿ ಇದೆ. ಇಲ್ಲ ಒಲೆಲೆ ಗುದ್ಬಿಟ್ಟು ಕತ್ತಿನ ಮೇಲೆ ಕೆಳಗಡೆ ಬೆಳೆಸಿ ಇದು ಮಾಡಿಸಿದ್ರು. ಅದೇ ತರ ತರಲೆ ಮಾಡ್ತಿದ್ರೆ. ಆ ಸಂದರ್ಭದಲ್ಲಿ ಬೈತಿರ್ಲಿಲ್ವಾ ಮನೆಯಲ್ಲಿ? ಅಷ್ಟೇ ಸಣ್ಣ ಪುಟ್ಟ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಿಲ್ಲಲ್ಲ ಅಷ್ಟೇ. ಆಮೇಲೆ ಮತ್ತೆ ಅದನ್ನ ಎಲ್ಲ ಇದಾಗೋಯ್ತಿದ್ನಲ್ಲ ಅವನು. ಹಾಗೆ ಯಾರು ಬೈಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಅವನು. ಇವಾಗ ದೊಡ್ಡ ಯಶಸ್ಸು ಸಿಕ್ಕಿದೆ, ಆದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅಂತ. ಯಾವ ರೀತಿ ಕಷ್ಟ ಅಮ್ಮ? ಕಷ್ಟಪಟ್ಟವನು, ತುಂಬ ಕಷ್ಟಪಟ್ಟವನ. ಆದರೆ ನಮ್ಗೆ ಹೇಳ್ಕೊಂಡಿಲ್ಲಪ್ಪ ಅವನು. ಇವತ್ತವರೆಗೂ ಹೇಳ್ಕೊಂಡಿಲ್ಲ. ಯಾವಾಗಲೋ ಒಂದ್ಸರಿ ಮಾತಾಡ್ದ, ಅಷ್ಟು ಬಿಟ್ರೆ ಇವತ್ತು ಗಂಟ್ಲು ಅವ್ನು ಹೇಳ್ಕೊಂಡಿಲ್ಲ. ನಮಗೆ ಗೊತ್ತಾದದ್ದು ಅಂದರೆ ಮೊನ್ನೆ ಟಿ ವಿಲಿ ಹೇಳ್ಕೊಂಡಲ್ಲ, ಆವಾಗ ಮಾತ್ರ ಗೊತ್ತಾಯಿತು. ಆವಾಗ ಅಳ್ಬಂತು, ನೋವಾಯಿತು ಜೀವ ಅಷ್ಟೇ. ಆದರೆ ನಿಮ್ಮ ಯಾರ ಜೊತೆನೂ ಕೂಡ ಕಷ್ಟ ಹೇಳಲಿಲ್ಲ ಅವನು. ಒಂದು ದಿನನೂ ನಾವು ಹಿಂಗಾಗಿವ್ನಿ, ನನಗೆ ಬೆಂಗಳೂರಲ್ಲಿ ನಮ್ಮ ಮನೆಗೆ ಬಂದಿಲ್ಲ ಅವನು, ಅಲ್ಲೂ ಬಂದು ಹೇಳಲಿಲ್ಲ. ಬರ್ತಿದ್ದ ವಾರಕ್ಕೂ 15 ದಿನಕ್ಕೂ ಒಂದು ದಿನ ಊಟ ಮಾಡ್ಕೊಂಡು ಹೋಯ್ತಿದ್ದ. ಅವಾಗ ನಾವು ಬೋದು ಜಗಳ ಮಾಡಿ ಕಳಿಸ್ತೀವಿ. ಸಂಬಳ ಎಲ್ಲಿ, ಎಷ್ಟು ದಿನ ಆಯ್ತು ಬೆಂಗಳೂರಿಗೆ ಬಂದು, ಸಂಬಳ ಕೊಡು ನಾನು ಊರಿಗೆ ಕಳಿಸ್ತೀನಿ, ಇಷ್ಟು ಮುಟ್ರೆ ಇನ್ನೇನು ಹೇಳಲಿಲ್ಲಪ್ಪ ಅವನು. ಇವಾಗಲೂ ಹಂಗೆ ಇರ್ತಾನೆ, ನಾಳೆಗೂ ಹಂಗೆ ಇರ್ತಾನೆ ಅಂದ್ಕೊಂಡಿದ್ದೆ. ಹಂಗೆ ಇರಬೇಕು. ಥ್ಯಾಂಕ್ಸ್. ಅಂದರೆ ಬೆಂಗಳೂರಿನಲ್ಲಿ ಕಷ್ಟಪಟ್ಟರು ಅಮ್ಮ, ಅದಾದ್ಮೇಲೆ ಯೂಟ್ಯೂಬಲ್ಲಿ ಒಂದಷ್ಟು ನೋಡಿದಾಗ ಇನ್ನೂ ಖುಷಿಗೆ. ನಮಗೆ ಮೊಬೈಲ್ ಗೊತ್ತಿಲ್ಲ, ನಮ್ಮ ಮಕ್ಕಳು ಹಾಕೊಡ್ತಿರ್ಲಿಲ್ಲ. ನೀ ಏನು ನೋಡಿ ಹೋಗಮ್ಮ ಅನ್ನೋರು. ಅಕ್ಕಪಕ್ಕದವ್ರು ಇರ್ತಾರಲ್ಲ ಮಕ್ಕಳು, ತೋರಿಸ್ರು ನನ್ನ ಮಗ ಬೈದೇನಂತೆ, ತೋರಿಸ್ರು ಅನ್ಕೊ ಹೋಯ್ತಿದ್ದೆ ಅವ್ರ ಹತ್ರ. ಆಗ ಅವ್ರು ಹಾಕೊಟ್ಟಾಗ ತುಂಬ ಹೃದಯದಿಲ್ಲ ಕೂತ್ಕೊಂಡು ಚೆನ್ನಾಗಿ ನೆಗೆದು ಸಂತೋಷ ಪಡ್ತಿದ್ದೆ. ನಲ್ಲಿ ಮೂಳೆ ಸಿನಿಮಾ ಅದೆಲ್ಲ ನೋಡಿದ್ದೀರಾ? ಎಲ್ಲ ನೋಡಿದ್ವಿ. ನಮ್ಮ ಮಕ್ಕಳು ನೋಡ್ದೆ ಇರ್ತೀವಪ್ಪ, ಖುಷಿ. ಮೊನ್ನೆನೂ ನಲ್ಲಿ ಮೂಳೆ ತರಿಸ್ಬಿಟ್ಟು ತಿಳಿದಿಲ್ಲಲ್ಲ, ನೋಡಿದ್ದೀವಪ್ಪ ನಲ್ಲಿ ಮೂಳೆದ್ರು. ಅದು ಯಾವುದಲ್ಲ ಬಾಲು ಅಂತ ಹೇಳ್ತಲ್ಲ, ಎಲ್ಲ ನೋಡಿದೆ. ನಮ್ದು ಪೂರ್ತಿ ನೋಡ್ತೀವಿ ನಾವು. ವಯಸ್ಸು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ ಅಮ್ಮ, ಎಷ್ಟು ಚಾಲೆಂಜಸ್ ಇದೆ, ಮತ್ತೆ ಎಷ್ಟು ಕ್ರೇಜಿ. ಜನಗಳ ಪ್ರೀತಿ ನೋಡಿದಾಗ ಏನನ್ಸುತ್ತೆ? ಜನಗಳ ಪ್ರೀತಿ ನೋಡಿದಾಗ ತುಂಬ ಹೃದಯದಿಂದ ಖುಷಿ ಆಯ್ತಾ ಇದೆ. ಇದೇ ಇದು ಎಲ್ಲರೂ ಮಕ್ಕಳಿಗೆ, ಎಲ್ಲ ಮಕ್ಕಳು ಬಡವ್ರ ಮಕ್ಕಳು ಬೆಳೀಲಿ, ಎಲ್ಲರಿಗೂ ಮಾಡಲಿ ಅದೇ ಥರ. ಈ ಸಂಕಷ್ಟದಲ್ಲಿ ಇದ್ದಾಗ ಅಮ್ಮ, ಬೆಂಗಳೂರಲ್ಲಿ ಇದ್ರು, 2 ವರ್ಷ ಏನು ಕೆಲಸ ಇರಲಿಲ್ಲ, ಅಲ್ಲಿ ಸೆಟ್ ಬೈ ಆಗಿ ಮಾಡ್ತಾ ಇದ್ರು. ಅವಾಗ ಮನೆಯೆಲ್ಲ ನಿರ್ವಹಣೆ ಯಾರು ಮಾಡ್ತಿದ್ರು? ಅವರ ಮಗಳು ಅಕ್ಕ ಮಾಡ್ತಿದ್ಲು. ಅವಳು ಕೆಲ್ಸಕ್ಕೆ ಹೋಯ್ತಿದ್ಲು, ಮಾಡ್ತಿದ್ಲು. ನಮ್ಮ ಮೈದನ ಸ್ವಲ್ಪ ತರಕಾರಿ ಬೆಳೀತಿದ್ರು, ವ್ಯವಹಾರ ಮಾಡ್ತಿದ್ರು. ನಮ್ಮ ಮೈದ ಹೇಳ್ತಿದ್ರು, ಹಿಂಗೆ ಬಿಟ್ಬಿಟ್ಟಲ್ಲಣ್ಣ ನೀವು, ಇದು ಸರಿ ಇಲ್ಲ ಇದು ಅಂತ ಹೇಳಿದ್ರು. ಅನ್ನೋರು 2 ವರ್ಷ ಅವ್ನು ಇಲ್ಲೂ ಇಲ್ಲ ಅಂದ್ಬಿಡ್ಬಿಡ್ರಿ, ಹೋಗ್ಲಿ ಎಲ್ಲರೂ ಇರಲಿ ಬರಲಿ ಅಂತಿದ್ರು. ಅದೇ ಥರ ಆಯಿತು. ಅವ್ನು ಹೇಳ್ದಂಗೆ ನಡೆದ್ನ, ಅದಂಗೆ ಆಯಿತು.
ನನ್ನ ಮಗ 2 ವರ್ಷ ಎಲ್ಲ ಇರ್ಲಿ ಬಿಡಿ ಅತ್ತಾಗೆ ನೋಡಿ. ಇಲ್ಲ ಅವನು ಬಿಡಮ್ಮ ಬಿಡ್ರಿ 2 ವರ್ಷ ಬರ್ತಾನೆ ಹೆಂಗೋ ಇರ್ಲಿ ಅವನು ಅಂತ ಹೇಳ್ತಿದ್ರು. ಇವತ್ತು ಅವ್ನು ಹೇಳಿದ್ದು ಸುಳ್ಳಾಗ್ಲಿಲ್ಲ. 2 ವರ್ಷ ಇಲ್ಲ ಅಲ್ರು ಈಗ ಅದರ ಅಷ್ಟನಷ್ಟು ಅಂದ್ರೆ 2 ವರ್ಷ ಇಲ್ಲಿ ಮನೆಗೆ ಬಂದಿರಲಿಲ್ಲ, ನಿಮ್ನು ಮೀಟ್ ಮಾಡಿರ್ಲಿಲ್ವಮ್ಮ? ಅಲ್ಲಿ ಬರ್ತಿದ್ದ ಮನೆಗೆ ಅದೇ 15 ಜನಕ್ಕೆ 20 ಜನಕ್ಕೆ ಬರ್ತಿದ್ದ ಮನೆಗೆ. ಬೆಂಗಳೂರಲ್ಲಿ ಇವನಿ ಒಟ್ಟಿನಲ್ಲಿ ಮನೆಯಲ್ಲಿ ಬಾಡಿಗೆ ಮನೇಲಿ ಇವನವ, ಫ್ರೆಂಡ್ ಮನೇಲಿ ಇವನವ. ಎಷ್ಟು ಬಿಟ್ರೆ ಸಂಬಳನೂ ಇಲ್ಲ, ಇದು ಇಲ್ಲ. ಇಲ್ಲಿಗೂ ಬಂದಿರಲಿಲ್ಲ 1 ವರ್ಷ ಊರಿಗೂ. ಆಮೇಲೆ ಬಂದ ಅಷ್ಟೇ. ಈಗ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ, ಇವಾಗ ಬರ್ತಾರೆ ಇನ್ನೇನು ಇವತ್ತು ಬರ್ಬೋದು ಊರಿಗೆ. ಅವ್ರು ಮದುವೆ ಮಾಡೋದೇನು ಚಿಂತನೆ ಮಾಡಿದಿರಾ? ಮದುವೆ ಮಾಡೋದಕ್ಕೆ ಮದುವೆ ಅವ್ನು ಏನು ಹೇಳ್ತಾನೆ ಅದೇ, ಅವ್ನು ಹೇಳ್ದಂಗೆ ಅವ್ನು ಏನು ಹೇಳ್ತಾನೆ ಅದೇ ಥರ ನಾವು. ಅದರಲ್ಲೇನು ಬದಲಾವಣೆ ಇಲ್ಲ. ನಮ್ಮ ಇದು ಏನು ಅಂದ್ರೆ ಹುಡುಗಿ ನೀವು ನೋಡ್ತೀರಾ ಅಥವಾ ಗಿಲ್ಲಿ? ಇಲ್ಲ, ಅವನೇ ನೋಡ್ಕೊಬರ್ಲಿ ಮಾಡ್ತೀವಿ. ಎಲ್ಲರೂ ಸಾಕಾರ ಮಾಡ್ತೀವಿ ಅಷ್ಟೆ. ನಿಮ್ ಜೊತೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇರ್ತಾರ ಗಿಲ್ಲಿ ಅವರು? ನಾವು 5 ಜನ ಅಕ್ಕ ತಂಗಿರ ಮಗ. ಇವ್ರ ಜೊತೆ ನಾವು ಅಕ್ಕ ತಂಗಿರ 5 ಜನದ ಜೊತೆಲೂ ಅವ್ರ ಅಮ್ಮನ ಜೊತೆ ಹೆಂಗವನೇ ಹಂಗೆ ನಮ್ಮ ತಂಗಿ. ದೊಡ್ಡಮ್ಮಂಗೆ ಏನಾರ ಕಾಲು ಎಳಿತಾರ? ಅಯ್ಯೋ ಅದು ದೊಡ್ಡ ವಿಷಯ. ಅದು ನಮ್ಮ ಅಪ್ಪನಿಗೆ ಒಂದ್ಸರಿ ಹುಷಾರಿರ್ಲಿಲ್ಲ, ಅವಾಗ ಸುಮ್ಮನೆ ಕೂತ್ ಕಳ್ತಿದ್ವು. ಅದನ್ನ ಇವಾಗಲೂ ಹೇಳಿ 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 ನಿಗಿಸ್ತಾನೆ. ಅದನ್ನ ತುಂಬಾ ಕಾಲು ಎಳಿತಾರೆ ಎಲ್ರಿಗೂ. ಎಲ್ಲಾರ್ಗು ಅದೇ. ಇದಿಷ್ಟು ಗಿಲ್ಲಿ ಅವರ ದೊಡ್ಡಮ್ಮ ಚಂದ್ರಮ್ಮ ಅವರ ಮಾತು. ನಮ್ಮನ್ನು ಕೂಡ ಕಾಲು ಎಳಿತಾನೆ ಆತನ ತಮಾಷೆಗಳು. ಇದೀಗ ನೋಡಿದಾಗ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಬಹಳಷ್ಟು ಖುಷಿ ಆಗ್ತಿತ್ತು. ಇದೀಗ ಗೆದ್ದಿದ್ದಾನೆ, ದೊಡ್ಡ ಮಟ್ಟದಲ್ಲಿ ನಮ್ಗೆ ಒಂದ್ ರೀತಿ ಖುಷಿ ಆಗ್ತಾ ಇದೆ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.